ಅಕ್ಕ, ನನಗೆ ತುಂಬಾ ನೋವಾಗುತ್ತೆ. ವಿರಾಟ್ ಹೊರಟೇ ಬಿಟ್ರಲ್ಲ. ಇದೆಲ್ಲ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೀಗೆಲ್ಲ ಆಗ್ತಿದೆ. ಈ ಪ್ರಪಂಚದಲ್ಲಿ ಯಾರು ನನ್ನವರು ಅಂತ ಹೇಳ್ಕೊಂಡು ಬೀಗ್ತಾ ಇದ್ನೋ, ಈಗ ಅವ್ರು ಯಾರು ನನ್ನ ಜೊತೆ ಇರೋದಕ್ಕೆ ಬಯಸ್ತಿಲ್ಲ. ಕೆಟ್ಟದ್ ಮಾಡ್ದವ್ರಿಗೂ ಕೆಟ್ಟದಾಗುತ್ತೆ, ಒಳ್ಳೇದ್ ಮಾಡ್ದವ್ರಿಗೂ ಕೆಟ್ಟದೇ ಆಗುತ್ತೆ ಅಂತ ನೀನು ಅವಾಗ ಹೇಳ್ತಿದ್ದ ಮಾತು ಈಗ ನಿಜ ಅಂತ ಅನ್ನಿಸ್ತಿದೆ. ಹೇಳಮ್ಮ, ಅಕ್ಕನ ವಿಚಾರದಲ್ಲಿ ನಾನು ಏನ್ ತಪ್ಪು ಮಾಡ್ದೆ? ಅಕ್ಕ ನಾನು ಹೇಳೋ ಪ್ರತಿ ಮಾತು ಬೇರೆ ತರನೇ ಅರ್ಥ ಮಾಡ್ಕೋತಾಳೆ. ನೀನ್ ನನ್ ಶತ್ರು ಅಂತ ನೇರವಾಗಿ ಹೇಳ್ತಾಳೆ. ನನಗೆ ಅವಳ ಮಾತಿಂದ ಎಷ್ಟು ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಲ್ಲ. ನೇರವಾಗಿ ಮಾತಾಡ್ತಾಳೆ, ಬಾಯಿಗೆ ಬಂದಿದ್ ಮಾತಾಡ್ತಾಳೆ. ಮುಂಚೆ ನನ್ನ ಅಕ್ಕ ಅಲ್ವಲ್ಲ ಅವಳು. ಅಕ್ಕನ ಕಣ್ಣಲ್ಲಿ ನನ್ನನ್ನ ನೋಡಿದ್ರೆ ದ್ವೇಷ ಬಿಟ್ಟು ಬೇರೇನೂ ಕಾಣೋದೇ ಇಲ್ಲ ಅಮ್ಮ. ನನ್ನ ಜೀವನದಲ್ಲಿ ಈ ತರದ್ ಒಂದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಮ್ಮ. ಯಾಕೆ ನಾನು ಯಾರನ್ನ ಪ್ರೀತಿಸಿದ್ರು ನನ್ನನ್ನ ಬಿಟ್ಟು ದೂರ ಹೋಗೋದಕ್ಕೆ ಕಾಯ್ತಿರ್ತಾರೆ. ನೀನು ಅಷ್ಟೇ. ವಿರಾಟ್ಗೂ ನಾನು ಮಾಡಿದ್ ಯಾವ್ದೂ ಸರಿ ಅಂತ ಅನ್ನಿಸ್ತಾ ಇಲ್ಲ. ಅವ್ರ ಮಾತನ್ನ ಮೀರಿ ನಾನು ಏನೋ ಮಾಡ್ತಿದ್ದೀನಿ ಅನ್ನೋ ಅಸಮಾಧಾನ. ಹೇಳಮ್ಮ, ಅಕ್ಕಂಗೋಸ್ಕರ ನಾನು ಎಲ್ಲಾನು ತ್ಯಾಗ ಮಾಡ್ಕೋತಾನೆ ಬಂದೆ. ಇದ್ರಲ್ಲಿ ವಿರಾಟ್ ಸರ್ದಿ ಬರ್ಬೋದು ಅನ್ನೋ ಕಲ್ಪನೆ ಕೂಡ ನನಗಿರ್ಲಿಲ್ಲ. ಅಕ್ಕಂಗೋಸ್ಕರ ನಾನ್ ವಿರಾಟ್ನ ಮದ್ವೆ ಆಗ್ಬೇಕಾದ್ರೆ ಯಾವುದೇ ಪ್ರೀತಿ ಭಾವನೆ ನನಗ್ ವಿರಾಟ್ ಮೇಲೆ ಇರ್ಲಿಲ್ಲ. ಇದನ್ನ ನಾನು ಒಪ್ಕೋತೀನಿ. ಆದ್ರೆ ಇವತ್ತಿನ ಪರಿಸ್ಥಿತಿ ಆತರ ಇಲ್ಲ. ವಿರಾಟ್ ಇಲ್ದೆ ನನಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ ಅಮ್ಮ. ಅವ್ರ ಮಾತನ್ನ ಮೀರಿ ನಡ್ಕೊಂಡಿದ್ರು, ಅದ್ರಲ್ಲಿ ಯಾವುದೇ ಸ್ವಾರ್ಥ ಇರ್ಲಿಲ್ಲ. ಇದನ್ನ ನಾನು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಇಲ್ಲಿ ತನಕ ಪ್ರತಿಯೊಂದು ವಿಷಯದಲ್ಲೂ ನಾನು ಸೋಲ್ತಾನೆ ಬಂದಿದ್ದೀನಿ. ಇನ್ನು ಸೋಲೋ ಶಕ್ತಿ ನನಗಿಲ್ಲ. ಪ್ರೀತಿಲಿ ಬದುಕ್ತಾರೆ, ಶಾಪಕ್ಕೆ ಸಾಯ್ತಾರೆ ಅನ್ನೋ ಮಾತು ನನ್ನ ಬಾಳಲ್ಲಿ ಸುಳ್ಳಾಯ್ತು.